ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಮಾಡಿದ್ದಾರೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಮಾತನಾಡಿದ ಭರಾಟೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನ ಬಳಕೆ ಮಾಡಿಕೊಂಡಿದ್ದಾರೆ ಮುನಿರತ್ನ ಅಂತ. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಮುಖಂಡ ಎಸ್ ಮನೋಹರ್ ನೇತೃತ್ವದಲ್ಲಿ ಚಲನಚಿತ್ರ ಮಂಡಳಿ ವಾಣಿಜ್ಯ ಮಂಡಳಿ ಮುಂದೆ ಮುನಿರತ್ನ ಭಾವಚಿತ್ರವನ್ನ ಹಿಡಿದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಎಸ್ ಮನೋಹರ್, ಮುನಿರತ್ನ ಅವರು ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನ ಭ್ರಷ್ಟಾಚಾರಕ್ಕೆ ಹೋಲಿಕೆ ಮಾಡಿ ಅವರಿಗೆ ಅವಮಾನ ಮಾಡಿದ್ದಾರೆ. ಕೂಡಲೇ ಅವರನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಸದಸ್ಯತ್ವದಿಂದ ಅಮಾನತು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಸಂದರ್ಭದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಉಪಯೋಗಿಸಿ ಆ ಸಂದರ್ಭದಲ್ಲಿ ಏನಾದರೂ ಇವತ್ತು ಭ್ರಷ್ಟಾಚಾರ ಮಾಡಿದರೆ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮೀರಿಸಬೇಕು ಅಂತ ಹೇಳಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ಇವತ್ತು ಕನ್ನಡದ ಹೊರನಟ ನಟ ಸಾರ್ವಭೌಮ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅಪಮಾನ ಮಾಡಿದರೆ ಕೂಡಲೇ ಈ ಕಿಡಿಗೇಡಿನ ಇವತ್ತು ಗಡೀಪಾರು ಮಾಡಬೇಕು. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೀವಂತವಾಗಿದ್ರೆ ಮುನಿರತ್ನಂನ ಕೂಡಲೇ ಈ ಸದಸ್ಯದಿಂದ ವಜಾಗೊಳಿಸಬೇಕು. ಇಲ್ಲದ ಹೋದ್ರೆ ನೀವೆಲ್ಲ ಕನ್ನಡಿಗರ ದ್ರೋಹಿಗಳು. ಕೇವಲ ಬರೀ ಪ್ರಚಾರಕ್ಕೋಸ್ಕರ ಮಾಡೋದಲ್ಲ, ಡಾಕ್ಟರ್ ರಾಜ್ಕುಮಾರ್ ಇಂದ ಇವತ್ತು ಕರ್ನಾಟಕ ಮುಖಂಡರೆಲ್ಲ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರು. ಆ ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಉಪಯೋಗಿಸಿ ಆ ಸಂದರ್ಭದಲ್ಲಿ ಏನಾದರೂ ಇವತ್ತು ಭ್ರಷ್ಟಾಚಾರ ಮಾಡಿದರೆ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮೀರಿಸಬೇಕು ಅಂತ ಹೇಳಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ಇವತ್ತು ಕನ್ನಡದ ಹೊರನಟ ನಟ ಸಾರ್ವಭೌಮ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅಪಮಾನ ಮಾಡಿದರೆ ಕೂಡಲೇ ಈ ಕಿಡಿಗೇಡಿನ ಇವತ್ತು ಗಡೀಪಾರು ಮಾಡಬೇಕು. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೀವಂತವಾಗಿದ್ರೆ ಮುನಿರತ್ನಂನ ಕೂಡಲೇ ಈ ಸದಸ್ಯದಿಂದ ವಜಾಗೊಳಿಸಬೇಕು. ಇಲ್ಲದ ಹೋದ್ರೆ ನೀವೆಲ್ಲ ಕನ್ನಡಿಗರ ದ್ರೋಹಿಗಳು. ಕೇವಲ ಬರೀ ಪ್ರಚಾರಕ್ಕೋಸ್ಕರ ಮಾಡೋದಲ್ಲ, ಡಾಕ್ಟರ್